ನಾಗನೂರು ಮಹಾಜನತೆ. ಸೊ ಇವತ್ತೆಲ್ಲ ನಾವು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಬೇಕು, ಇದಂದ್ರೆ ಮೋಟರ್ ಸೈಕಲ್ ಅಂಗವಿಕಲರು ಕೊಡಬೇಕಂತ ಹೇಳಿ ಬಹಳ ದಿವಸದಿಂದ ನಮ್ಮ ಮುನ್ಸಿಪಾಲಿಟಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ನಾಗನೂರಿನ ಸರ್ವ ಎಲ್ಲ ಹಿರಿಯರೆಲ್ಲ ಒತ್ತಾಯ ಮಾಡತ್ತಿದ್ರು. ಆದ್ರೆ ಅದು ಬಹಳ ತಡ ಆಯ್ತು. ಇವತ್ತು ಬಂದು ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ವಿ, ಅಂಗವಿಕಲ್ ಅಂದ್ರೆ ಮೋಟರ್ ಸೈಕಲ್ ಕೊಟ್ಟಿದ್ದೀವಿ. ಸೊ ಎಲ್ಲ ಅದರಂತೆ ನಮ್ಮ ಹಿರಿಯರಾದ ಸನ್ಮಾನ್ಯ BR ಪಾಟೀಲ್ ಅವರು, ಸನ್ಮಾನ್ಯ RM ಪಾಟೀಲ್ ಅವರು, ಅವರೆಲ್ಲ ಮಾರ್ಗದರ್ಶನದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ವಿ. ಇವತ್ತೆಲ್ಲರೂ ಬಂದು ತಮಗೆಲ್ಲ ಭೇಟಿಯಾಗುವಂತ ಒಂದು ಅವಕಾಶ ಸಿಕ್ತು. ಅದಕ್ಕೆ ನಾವೆಲ್ಲರೂ ಈ ಭಾಗದಲ್ಲಿರುವಂತ ಜನತೆಗೆ ನಾನು ಮುನ್ಸಿಪಾಲಿಟಿ ಅಷ್ಟೇ ವಿನಂತಿ ಮಾಡ್ಕೋತಾ ಇದ್ದೀನಿ, ಕರ್ನಾಟಕ ಸರ್ಕಾರ ಆದಷ್ಟು ಜಲ್ದಿ ರೊಕ್ಕ ಕೊಟ್ಟು, ಯಾಕಂದ್ರೆ ಬಹಳ ಮುನ್ಸಿಪಾಲಿಟಿಗೆ ಅನುದಾನ ಬರುವಂತ ಬಹಳ ಕೊರತೆ ಆಗಿದೆ. ಅದಕ್ಕೆ ಆದಷ್ಟು ಬೇಗನೆ ಹೆಚ್ಚಿನ ಅನುದಾನ ಬಂತಂದ್ರೆ ಊರಾಗ ಮೊದಲು ಗ್ರಾಮ ಪಂಚಾಯತ್ ಇರ್ತಿತ್ತು, ಬೇರೆ ಬೇರೆ ಕಡೆ ಅನುದಾನ ಬರ್ತಿತ್ತು, ಕೆಲಸ ಮಾಡ್ತಿದ್ವಿ. ಮುನ್ಸಿಪಾಲಿಟಿ ಆದ್ಮೇಲೆ ಗ್ರಾಮ ಪಂಚಾಯತ್ ಬರುವಂತ ದುಡ್ಡು ಬರ್ತಾ ಇಲ್ಲ, ಅದ್ರ ನೇರವಾಗಿ ಸರ್ಕಾರದಿಂದ ಮುನ್ಸಿಪಾಲಿಟಿಗೆ ಅಂದ್ರೆ ರೊಕ್ಕ ಬರ್ಬೇಕಾಗ್ತದೆ ಈಗಾಗಲೇ. ಯಾಕಂದ್ರೆ ಬಹಳ ಜನ ಬಂದು ನಮ್ಮ ನಾಗನೂರು ತಕರಾರು ಮಾಡಿ ಊರಾಗ ಪೈಪ್ಲೈನ್ ಕೆಲಸ ನಡೆದಿ, ಎಲ್ಲ ಊರಾಗ ಪೈಪ್ ಹಡ್ಡಿ ಇದು ಮಾಡತ್ತಾರ, ಕೆಲವು ಮಂದಿ ತಕರಾರು ಬಂದಾರ. ಅದಕ್ಕೆ ನಾ ಹೇಳಿ ಕಾಂಟ್ರಾಕ್ಟರ್ ಕೆಲಸ ಮಾಡೋರು, ನೀವೇನ್ ನೀರಿನ ಪೈಪ್ಲೈನ್ ಮಾಡಾಕತ್ತೀರಿ ಅದೆಲ್ಲ ಹಡ್ಡಿ ಮುಚ್ಚಿದ ನಂತರ ಮತ್ತೆ ವಾಪಸ್ ಅಲ್ಲಿ ಸಿಮೆಂಟ್ ಹಾಕಿ ಅವರು ಸಾರ್ವಜನಿಕ ತೊಂದರೆ ಆಗೋ ದೃಷ್ಟಿಯಿಂದ ತಾವೆಲ್ಲರೂ ಅಂದ್ರೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ, ಮತ್ತು ತಾವೆಲ್ಲರೂ ಈ ಭಾಗದಲ್ಲಿರುವಂತ ರೈತ ಬಾಂಧವರಿಗೆ ಈಗಾಗಲೇ 22ನೇ ತಾರೀಕು ಘಟಪ್ರಭಾ ನೀರಿನ ಅಂದ್ರೆ ಕಿನಾಲ್ ನೀರು ಬಿಟ್ಟತಿ, ಅಂದ್ರೆ ಹಳ್ಳಕ್ಕ ಕಿನಾಲ್ ಮುಖಾಂತರ ನೀರು ಹರಿಸಿದ್ರೆ ನಮ್ಮ ಭಾಗದಲ್ಲಿರುವಂತ ರೈತರಿಗೆ ಬಹಳ ಅನುಕೂಲ ಆಗ್ತೈತಿ. ಇಂಥವೆಲ್ಲ ಒಳ್ಳೆ ಒಳ್ಳೆ ಕೆಲಸ ಈ ಭಾಗದಲ್ಲಿ ನಮ್ಮ ರೈತರಿಗೆ ನೀರು ಕೊಡಬೇಕು, ಒಳ್ಳೆ ರಸ್ತೆ ಆಗ್ಬೇಕು, ಒಳ್ಳೆ ಅಂದ್ರೆ ವಾತಾವರಣದಲ್ಲಿ ನಮ್ಮ ಜನ ಇರ್ಬೇಕಂತ ಹೇಳಿ ನಾವೆಲ್ಲ ಬಯಸ್ತಾ ಇದ್ವಿ. ಮೊದಲಿಂದ ನಾಗನೂರದ ಎಲ್ಲ ಮಹಾಜನತೆ ತಾವೆಲ್ಲರೂ ತಮ್ಮ ಆಶೀರ್ವಾದ ಅನುಗ್ರಹ ನಮ್ಮ ಮೇಲೆ ಸದಾ ಐತಿ. ಮುಂದಿನ ದಿನಮಾನದಲ್ಲೂ ನಿಮ್ಮ ಆಶೀರ್ವಾದ ಅನುಗ್ರಹ ಸದಾ ನಮ್ಮ ಮೇಲೆ ಇರ್ಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇಂದಿರಾ ಕ್ಯಾಂಟೀನ್ ಬಹಳ ಅರ್ಜೆಂಟ್ ಅಲ್ಲಿ ಉದ್ಘಾಟನೆ ಆಯ್ತು, ಇನ್ನು ಮೂಡಲಿಗೆ ಒಂದು ದೊಡ್ಡ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಹೋಗುತ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಇದೇ ತರ ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ನಮ್ಮೆಲ್ಲ ಮಂದಿ ಮೇಲೆ ಇರುತ್ತೆ ಆಸೆ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಭಗವಂತ ಪರಮಾತ್ಮ ಮುಂದಿನ ಜೂನ್ದಿಂದ, ಯಾಕಂದ್ರೆ ಮಳೆಗಾಲ ಪ್ರಾರಂಭ ಆಗ್ತೈತಿ, ಆ ದೇವರು ಒಳ್ಳೆ ಮಳಿ ಕೊಟ್ಟು ಬೆಳಿ ಕೊಟ್ಟು ನಮ್ಮ ರೈತರನ್ನ ಕಾಪಾಡಿ ರೈತರು ಇನ್ನೂ ಸುಖವಾಗಿರ್ಲಿ ಅಂತ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ. ಮುಂದಿನ ದಿನಮಾನದಲ್ಲಿ ಭಗವಂತ ತಮ್ಗೆಲ್ಲರಿಗೂ ಒಳ್ಳೇದ್ ಮೇಲೆ ಹಾರೈಸಿ ಇವತ್ತಿನ ದಿನಮಾನದಲ್ಲಿ ನಾನು ಕರೆದು ಸತ್ಕಾರ ಮಾಡಿದ ನಾಗನೂರು ಗ್ರಾಮದ ಎಲ್ಲ ಗುರುವರಿಗೆ ತಮ್ಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.